ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಆ್ಯಕ್ಚುಲಿ ಲಾಗ್ ಹಾಕಿದೆ, ತುಂಬಾ ಟೈಮ್ ಆಯಿತು, ಆಲ್ಮೋಸ್ಟ್ 2 ವೀಕ್ಸೇ ಆಯಿತು ಲಾಗ್ ಹಾಕಿದೆ. ವರಮಹಾಲಕ್ಷ್ಮಿ ಹಬ್ಬದ್ದು ಲಾಗ್ ಹಾಕಿದ ನಂತರ ನೆಕ್ಸ್ಟ್ ನಾನು ಲಾಗೇ ಹಾಕಿಲ್ಲ. ಬಿಕಾಸ್ ಕಂಟಿನ್ಯೂಸ್ ಆಗಿ ಮನೇಲಿ ಗೆಸ್ಟ್ ಇದ್ದರು. ನನಗೆ ಒಂದು ಸ್ವಲ್ಪ ಕಷ್ಟ ಆಯಿತು ವಿಡಿಯೋ ಶೂಟ್ ಮಾಡೋದಾಗಿರಲಿ, ಎಡಿಟ್ ಮಾಡೋದಾಗಿರಲಿ. ಸೊ ಹಾಗಾಗಿ ನನಗೆ ಲಾಗ್ನ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ. ಸೊ ಇದು ಬಂದು ಗಣೇಶ ಹಬ್ಬದ ಲಾಗು. ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನಗೆ ಮನೆಯಲ್ಲೇ ತಿಂಡಿ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ. ಸೊ ಹೊರಗಡೆಯಿಂದ ತಗೊಬಂದಿದ್ದೆ. ಬಟ್ ಗಣೇಶ ಹಬ್ಬಕ್ಕೆ ಮಾಡ್ಕೊಳ್ಳೇಬೇಕು ಅಂತ ಮನೇಲೇ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ 1 ಕಪ್ ಅಷ್ಟು ಹುರ್ಗಡ್ಲೆನ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಲೈಟಾಗಿ ಫ್ರೈ ಮಾಡ್ಕೋಬೇಕು. ದೆನ್ ಒಂದು 2 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡು ಅದಕ್ಕೆ ಇಲ್ಲಿ ಒಂದು 3/4 ಕಪ್ ಅಷ್ಟು ನಾನು ಹುರ್ಗಡ್ಲೆ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ. ಇದು ಆ್ಯಕ್ಚುಲಿ ಚಕ್ಕುಲಿ ಮಾಡೋದಕ್ಕೆ. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ, ದೆನ್ ಓಂಕಾಳು ಬೇಕಾದರೆ ಓಂಕಾಳು ಕೂಡ ಹಾಕೋಬಹುದು. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಪೌಡರು, ದೆನ್ ಇಂಗು, ದೆನ್ ಎಲ್ಲು, ದೆನ್ ಸಾಲ್ಟ್ ಇದಿಷ್ಟನ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ಡ್ರೈ ಆಗಿರುತ್ತಲ್ಲ, ಸೊ ಹಾಗೇನೆ ಒಂದು ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಆ್ಯಕ್ಚುಲಿ ಕೆಲವರು ಮೈದಾ ಪೌಡ್ರ್ ಕೂಡ ಆ್ಯಡ್ ಮಾಡ್ತಾರೆ, ಬಟ್ ನಾನಿಲ್ಲಿ ಆ್ಯಡ್ ಮಾಡ್ತಾ ಇಲ್ಲ. ಮೈದಾ ಪೌಡ್ರ್ ಮಾಡಿದರೆ ಏನಾಗುತ್ತೆ ಅಂದರೆ ಅದೊಂದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಚಕ್ಕುಲಿ. ನನಗೆ ಅದಷ್ಟು ಇಷ್ಟ ಆಗಲ್ಲ. ನಾವು ಈ ಥರ ಮಾಡಿದಾಗ ಅದೊಂದು ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ದೆನ್ ಇದಕ್ಕೆ ನಾವು ಬಟರ್ನ ಮೆಲ್ಟ್ ಮಾಡಿಕೊಂಡು ಅದನ್ನು ಕೂಡ ಬಿಸಿ ಬಿಸಿಯಾಗಿ ಆ್ಯಡ್ ಮಾಡ್ಬೋದು. ಅದೊಂದು ಸ್ವಲ್ಪ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಎಣ್ಣೆನ ಅಂದರೆ ಅದನ್ನ ಬಿಸಿ ಮಾಡಿಕೊಂಡು ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನನಗೆ ಬಿಸಿ ತಕ್ಷಣಕ್ಕೆ ಮುಟ್ಟೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಸ್ಪೂನಲ್ಲಿ ಅದನ್ನ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಕೈಯಲ್ಲಿ ಈ ಥರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನೇನು ಬಿಸಿಯನ್ನೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದೆಲ್ಲ ಚೆನ್ನಾಗಿ ಅದರಲ್ಲಿ ಹೊಂದ್ಕೊಂಡ ನಂತರ ನೆಕ್ಸ್ಟ್ ಇದಕ್ಕೆ ಬಿಸಿ ನೀರು ಇದಿಷ್ಟನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೋಬೇಕು. ಅಂದರೆ ಚಪಾತಿಗಿಂತ ಒಂದು ಸ್ವಲ್ಪ ಸಾಫ್ಟಾಗಿ ಬರಬೇಕು ಹಿಟ್ಟು. ಆ ಲೆವೆಲ್ಗೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೋಬೇಕು. ಆ್ಯಕ್ಚುಲಿ ಕೆಲವೊಂದು ಸಲ ಚಕ್ಕುಲಿ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಅದಷ್ಟು ಈಸಿಯಾಗಿ ಬರೋದಿಲ್ಲ. ಅದು ಮೇ ಬಿ ಮೈದಾ ಹಾಕಿದಾಗಲೇ ಅಂತ ಅಂದ್ಕೋತೀನಿ. ಯಾಕಂದರೆ ಈ ಸಲ ನಾನು ಮೈದಾ ಹಾಕಿರಲಿಲ್ಲಲ್ವ, ಸ್ವಲ್ಪ ಈಸಿಯಾಗಿ ಬಂತು. ನಾನೇನು ಅಂದ್ಕೊಂಡೆ ಅಂದರೆ ಅದೊಂದು ಸ್ವಲ್ಪ ಗಟ್ಟಿ ಇರುತ್ತಲ್ಲ, ಕಷ್ಟ ಆಗುತ್ತೆ ಅಂತ ಅನ್ನನೂ ಸೇರಿಸ್ಕೊಂಡೆ, ಅವನೊಂದು ಸ್ವಲ್ಪ ಈಸಿಯಾಗಿ ಮಾಡ್ತಾನೆ ಅಂತ. ಆ್ಯಕ್ಚುಲಿ ಫಸ್ಟಿಗೆ ಇದನ್ನ ಚಕ್ಕುಲಿ ಶೇಪಲ್ಲಿ ತರೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಯಿತು ನಮಗೆ. ಫಸ್ಟಿಗೆ ಏನು ಅಂದ್ಕೊಂಡ್ವಿ ಅಂದರೆ ಸ್ಟ್ರೈಟಾಗಿ ಈ ಥರ ಬಿಟ್ಟು ನೆಕ್ಸ್ಟ್ ಅದನ್ನು ಚಕ್ಕುಲಿ ಶೇಪಲ್ಲಿ ತರೋಣ ಅಂತ ಅಂದ್ಕೊಂಡ್ವಿ, ಅದಾಗಿಲ್ಲ. ನೆಕ್ಸ್ಟು ಈ ಥರ ನಾನು ಪ್ಲೇಟಿಗೆ ಎಣ್ಣೆ ಸವರ್ಬಿಟ್ಟು ಅದ್ರ ಮೇಲ್ಗಡೆ ಈ ಥರ ಚಕ್ಕುಲಿ ಬಿಟ್ಟೆ. ಸೊ ಅದೇನಾಯಿತು ಅಂದರೆ ಅದು ನನಗೆ ಅಷ್ಟೊಂದು ಕರೆಕ್ಟಾಗಿ ಫಸ್ಟಿಗೆ ಬಂದಿಲ್ಲ. ಸೊ ಹಾಗಾಗಿ ಏನು ಮಾಡಿದೆ, ಡೈರೆಕ್ಟಾಗಿ ಎಣ್ಣೆಗೆ ಚಕ್ಕುಲಿನ ಬಿಟ್ಟೆ. ಇದೇನೆಂದರೆ ಚೆನ್ನಾಗೇ ಬರುತ್ತೆ, ಬಟ್ ಶೇಪ್ ಕರೆಕ್ಟಾಗಿ ನಮಗೆ ಚಕ್ಕುಲಿ ಶೇಪ್ ಶಾಪಲ್ಲಿ ಸಿಗುತ್ತಲ್ಲ, ಸೊ ಆ ಥರ ಸಿಗೋದಿಲ್ಲ. ನಾರ್ಮಲಾಗಿ ನಾವು ಮನೆಯಲ್ಲೇ ತಿನ್ನೋದಕ್ಕೆ ಯೂಸ್ ಮಾಡೋದಾದರೆ ಈ ಥರ ಮಾಡ್ಕೋಬಹುದು, ಪರವಾಗಿಲ್ಲ. ಇನ್ನೊಂದೇನೆಂದರೆ ಹುರ್ಗಡ್ಲೆ ಪೌಡ್ರನ್ನು ನಾವು ಜಾಸ್ತಿ ಹಾಕ್ಕೋಬಾರ್ದು. ಜಾಸ್ತಿ ಹಾಕಿದರೆ ನಾವು ಈ ಥರ ಎಣ್ಣೆಗೆ ಬಿಟ್ಟ ತಕ್ಷಣ ಅದೆಲ್ಲ ಸಪ್ರೇಟ್ ಆಗೋಗ್ಬಿಡುತ್ತೆ. ಕರೆಕ್ಟಾಗಿ ಹಾಕ್ಕೋಬೇಕಾಗುತ್ತೆ. ನೆಕ್ಸ್ಟ್ ಏನು ಮಾಡಿದೆ ಅಂದರೆ ಫಸ್ಟಿಗೆ ಮಾಡಿದ್ನೆಲ್ಲ ಪ್ಲೇಟಲ್ಲಿ ಈ ಥರ ಎಣ್ಣೆ ಸವರ್ಕೊಂಡು ಅದರಲ್ಲಿ ಈ ಥರ ಶೇಪ್ ತರೋದು, ಅದೇ ನನಗೆ ವರ್ಕ್ ಆಯಿತು. ಈಸಿನೂ ಆಯಿತು, ದೆನ್ ಶೇಪಲ್ಲಿ ಕೂಡ ಬಂತು. ಬಟ್ ಎಣ್ಣೆನ ಪ್ಲೇಟಿಗೆ ಸವರೋದನ್ನ ಮರಿಬಾರ್ದು. ಮರೆತರೆ ಅದು ಈ ಥರ ಎದ್ದು ಬರೋದಿಲ್ಲ. ಏನಿಲ್ಲ, ಈ ಥರ ನಾವು ಎಣ್ಣೆಗೆ ಡೈರೆಕ್ಟಾಗಿ ಪ್ಲೇಟ್ನ ಈ ಥರ ಬಿಟ್ಟರೆ ಅದು ಚಕ್ಕುಲಿ ಹೋಗಿ ಎಣ್ಣೆಗೆ ಬಿದ್ದು ಕರೆಕ್ಟಾಗಿ ಫ್ರೈ ಆಗುತ್ತೆ, ಏನು ಸಪ್ರೇಟ್ ಎಲ್ಲ ಆಗೋದಿಲ್ಲ ಅದು. ನೆಕ್ಸ್ಟ್ ನಾನಿಲ್ಲಿ ಕರ್ಜಿಕಾಯಿ ಮಾಡ್ತಾಯಿದ್ದೀನಿ. ಕರ್ಜಿಕಾಯಿಗೆ ನಾನು ಕೊಬ್ಬರಿನ ಬಳಸ್ಕೊಂಡು ಕರ್ಜಿಕಾಯಿ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಡಿಫ್ರೆಂಟಾಗಿ ಮಾಡ್ತಾರೆ. ಕೆಲವರು ಏನಂದರೆ ಹೂದೋಳು ಅಂತೀವಿ ಅಥವಾ ಹೊದ್ದೋಳು, ಅದು ಮತ್ತು ಸಕ್ಕರೆನ ಉಪಯೋಗ ಮಾಡ್ಕೊಂಡು ಮಾಡ್ತಾರೆ. ಇನ್ನು ಕೆಲವರು ಹುರಿಗಡಲೆ ಮತ್ತು ಸಕ್ಕರೆನ ಉಪಯೋಗ ಮಾಡ್ಕೊಂಡು ಮಾಡ್ತಾರೆ. ಬಟ್ ನನಗೆ ಅದೆಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಕೊಬ್ಬರಿ ಏನಿದೆ ಇದನ್ನು ಒಂದು ಸ್ವಲ್ಪ ಪೌಡ್ರ್ ಥರ ಮಾಡ್ಕೊತೀನಿ. ತುರ್ಕೊಳ್ಳೋದಕ್ಕೆ ಅದೊಂದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅದನ್ನ ಪೌಡ್ರ್ ಥರ ಮಾಡಿಕೊಂಡು ನೆಕ್ಸ್ಟ್ ಬೆಲ್ಲನ ಈ ಥರ ಗ್ರೇಟ್ ಮಾಡ್ಕೋತಾ ಇದ್ದೀನಿ, ಅದಕ್ಕೆ ಮಿಕ್ಸ್ ಮಾಡೋದಕ್ಕೆ ಅಂತ. ಬೆಲ್ಲ ಸ್ವಲ್ಪ ಗಟ್ಟಿ ಇದ್ದರೆ ಕಷ್ಟ ಆಗುತ್ತೆ ಗ್ರೇಟ್ ಮಾಡೋದಕ್ಕೆ. ಸೊ ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡು ಕೂಡ ಗ್ರೇಟ್ ಮಾಡ್ಕೋಬಹುದು. ನೆಕ್ಸ್ಟ್ ಇದಕ್ಕೆ ನಾನು ಒಂದು ಸ್ವಲ್ಪ
ಏಲಕ್ಕಿ ದೆನ್ ಆವಾಗಲೇ ಒಂದು ಸ್ವಲ್ಪ ಪೌಡ್ರ್ ಮಾಡಿ ಇಟ್ಕೊಂಡಿರೋ ಕೊಬ್ಬರಿ ಇದೆಲ್ಲ ಇದಿಷ್ಟನ್ನ ಆ್ಯಡ್ ಮಾಡಿಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಒಂದು ಸ್ವಲ್ಪ ಎಳ್ಳು ಮತ್ತು ಒಂದು ಚಿಟಿಕೆ ಅಷ್ಟು ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆವಾಗ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದು ಫಸ್ಟಿಗೆ ಆ್ಯಡ್ ಮಾಡೋದು ಮರ್ತೋಯ್ತು ಅಂತ ಮತ್ತೆ ಆ್ಯಡ್ ಮಾಡಿದೆ. ಸೊ ಹಾಗಾಗಿ ಅದು ವಿಡಿಯೋದಲ್ಲಿ ಬಂದಿಲ್ಲ. ನೆಕ್ಸ್ಟ್ ನಾನು ಮೈದಾನ ಚಪಾತಿ ಹಿಟ್ಟು ಥರ ನಾನು ಆವಾಗಲೇ ಕಲಸಿಟ್ಕೊಂಡಿದ್ದೆ. ಸೊ ಅದನ್ನ ಇವಾಗ ಒಂದು ಸ್ವಲ್ಪ ಚಪಾತಿ ಥರನೇ ಅದನ್ನು ಈ ಥರ ಲಟ್ಟಿಸ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ತಿನ್ನಾಗಿ ಲಟ್ಟಿಸ್ಕೋಬೇಕಾಗುತ್ತೆ. ಚಪಾತಿ ಆದರೆ ನಾವು ಕೆಲವೊಂದು ಸಲ ದಪ್ಪ ಲಟ್ಟಿಸ್ಕೋತೀವಲ್ಲ, ಅಷ್ಟು ದಪ್ಪ ಬೇಡ, ಒಂದು ಸ್ವಲ್ಪ ತಿನ್ನಾಗಿಯೇ ಇದನ್ನು ಲಟ್ಟಿಸ್ಕೋಬೇಕು. ಮೈದಾ ಬೇಡ ಅಂದರೆ ಗೋಧಿ ಹಿಟ್ಟು ಕೂಡ ಆ್ಯಡ್ ಮಾಡ್ಕೋಬಹುದು. ಬಟ್ ಮೈದಾ ಆ್ಯಡ್ ಮಾಡಿದರೆ ಏನಾಗುತ್ತೆ ಅಂದರೆ ಅದೊಂದು ಸ್ವಲ್ಪ ಕ್ರಿಸ್ಪಿಯಾಗಿ ದೆನ್ ಅದೊಂದು ಸ್ವಲ್ಪ ಪಫ್ ಆಗಿ ಬರುತ್ತೆ, ಹಾಗಾಗಿ ಅಷ್ಟೇ. ದೆನ್ ನಾನಿಲ್ಲಿ ಇದು ಕರ್ಜಿಕಾಯಿ ಮಾಡೋ ಮೋಲ್ಡ್ ಇದೆಲ್ಲ, ಸೊ ಅದ್ರ ಮೇಲ್ಗಡೆ ಅವಾಗ ಚಪಾತಿ ಥರ ಅದನ್ನ ಲಾಟಿಸ್ಕೊಂಡಲ್ಲ ಅದನ್ನ ಹಾಕ್ಕೊಂಡು ನೆಕ್ಸ್ಟ್ ಅದರ ಒಳಗಡೆ ಇದು ಆವಾಗಲೇ ಮಿಕ್ಸ್ ಮಾಡ್ಕೊಂಡಿರೋ ಕೊಬ್ಬರಿ ಮತ್ತು ಬೆಲ್ಲ ಇದೆ ಅಲ್ವಾ, ಸೊ ಅದನ್ನು ಆ್ಯಡ್ ಮಾಡ್ಕೊಂಡು ಈ ಥರ ಪ್ರೆಸ್ ಮಾಡಬೇಕು. ಅದು ಪ್ರೆಸ್ ಮಾಡಿದ್ದು ಕರೆಕ್ಟ್ ಆಗಿಲ್ಲ ಅಂದರೆ ಅದು ಅಂಟ್ಕೊಳ್ಳಿಲ್ಲ ಅಂದರೆ ಎಣ್ಣೆಗೆ ಹಾಕ್ಬೇಕಾದ್ರೆ ಅದೆಲ್ಲ ಬಿಟ್ಬಿಡುತ್ತೆ. ಸೊ ನಾವು ಪ್ರೆಸ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಪ್ರೆಸ್ ಮಾಡ್ಕೋಬೇಕು. ನೆಕ್ಸ್ಟ್ ಆವಾಗಲೇ ಮಾಡಿರೋ ಕರ್ಜಿಕಾಯಿನ ಈ ಥರ ಎಣ್ಣೆಲಿ ಬಿಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಮೈದಾದಲ್ಲಿ ಮಾಡಿದರೆ ಪಫ್ ಆಗಿ ಬರುತ್ತೆ ಅಂದಲ್ಲ, ಸೊ ನೀವು ಇವಾಗ ನೋಡ್ಬೋದು ಒಂದು ಸ್ವಲ್ಪ ಪಫ್ ಆಗಿ ಬರುತ್ತೆ. ಬಟ್ ವೀಟ್ ಫ್ಲೋರಲ್ಲಿ ಮಾಡಿದರೆ ಹೆಲ್ತಿಗೆ ಒಂದು ಸ್ವಲ್ಪ ಮೈದಾಕ್ಕಿಂತ ಒಳ್ಳೆಯದು ಅಂತ ಅಷ್ಟೇ, ಬೇರೆ ಅದೇನು ವ್ಯತ್ಯಾಸ ಬರೋದಿಲ್ಲ, ಮಿಕ್ಕಿದೆಲ್ಲ ಸೇಮೇ. ನೆಕ್ಸ್ಟ್ ಅದು ಚೆನ್ನಾಗಿ ಬಿಸಿ ಆರಿದ ನಂತರ ನಾನು ಅದನ್ನ ಬಾಕ್ಸಲ್ಲಿ ಹಾಕಿಟ್ಕೊಂಡೆ. ಅಂದರೆ ಅದು ಬಿಸಿ ಬಿಸಿ ಹಾಕ್ಕೊಂಡ್ರೆ ಅದು ಬೆವರು ಬಿಡುತ್ತೆ, ಹಾಳಾಗಿಬಿಡುತ್ತೆ. ಸೊ ಹಾಗಾಗಿ ಆರಿದ ನಂತರ ಬಾಕ್ಸಲ್ಲಿ ಹಾಕ್ಕೊಂಡೆ. ನಾನೊಂದು 2 ಬಾಕ್ಸ್ ಆಗೋಷ್ಟು ಮಾಡಿಟ್ಕೊಂಡೆ. ಆ್ಯಂಡ್ ನಾನು ಈ ಸಲ ಯಾವ ಥರ ಅಂದರೆ ನನಗೆ ಯಾವುದೆಲ್ಲ ಈಸಿ ಆಗುತ್ತೆ ಅದನ್ನು ಮಾಡ್ಕೊಂಡಿಟ್ಟೆ. ಬಿಕಾಸ್ ಮಕ್ಳು ಇರ್ತಾರಲ್ಲ, ಅವರು ಮಿಡ್ಲಲ್ಲಿ ಬಂದು ಅದು ಇದು ಅಂತ ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ನೆಕ್ಸ್ಟ್ ಬಂದು ನಾನು ರವೆ ಉಂಡೆ, ಇದು ಬಂದು ಒಂದಿನ ಮುಂಚೆನೇ ಪ್ರಿಪ್ರೇಷನ್ ಮಾಡಿದ್ದೆ. ಇದಲ್ಲದೆ ನಾನು ಅವತ್ತೇ ಹಬ್ಬದ ದಿವಸ ಬಂದು ಮಾರ್ನಿಂಗ್ ಮೋದಕ ಮಾಡಿಕೊಂಡೆ, ದೆನ್ ಪಂಚಕಜ್ಜಾಯ, ದೆನ್ ಒಬ್ಬಟ್ಟು, ಇದಿಷ್ಟು ಮಾಡಿದೆ ನಾನು. ಇದು ಬಂದು ಹಬ್ಬದಕ್ಕಿಂತ ಅದೇ ಒಂದಿನ ಮುಂಚೆನೇ ನೈಟಿಗೆ ನಾನು ಡೆಕೋರೇಷನ್ ಮಾಡ್ಕೋತಾ ಇದ್ದೀನಿ. ಈ ಸಲ ಡೆಕೋರೇಷನ್ ಬಂದು ನಾನು ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಬಿಕಾಸ್ ನನಗೆ ಟೈಮು ಸಾಕಾಗ್ತಾ ಇರಲಿಲ್ಲ. ಆ್ಯಂಡ್ ವರಮಹಾಲಕ್ಷ್ಮಿದೇ ನನಗೆ ಸುಸ್ತು ಇನ್ನೂ ಹೋಗಿರಲಿಲ್ಲ, ಅಂದರೆ ತುಂಬ ಟೈಮ್ ಗ್ಯಾಪ್ ಏನೂ ಇದ್ದಿರಲಿಲ್ಲಲ್ವ. ಸೊ ಹಾಗಾಗಿ ಬಾಳೆ ಎಲೆನ ಈ ಥರ ಅಂಟಿಸ್ಕೊಂಡು ಅದನ್ನು ಬ್ಯಾಕ್ಗ್ರೌಂಡಿಗೆ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಅತ್ತೆ ಮತ್ತು ಅವ್ರ ತಂಗಿ ಮಗಳು ಬಂದಿದ್ದರು. ಅವರು ಹಾಗೇ ನನಗೆ ತುಂಬ ಹೆಲ್ಪ್ ಮಾಡಿದರು. ಅಂದರೆ ಮನೆ ಕ್ಲೀನ್ ಮಾಡೋದಾಗಿರ್ಬೋದು, ಮನೆ ಒರೆಸೋದು, ಇದೆಲ್ಲದರಲ್ಲೂ ಅವರು ಹೆಲ್ಪ್ ಮಾಡಿದರು. ಸೊ ಇವಾಗ ಅದೆಲ್ಲ ಮಾಡಿಕೊಂಡು ಇವಾಗ ಲಾಸ್ಟಲ್ಲಿ ನಾನು ಡೆಕೋರೇಷನ್ ಮಾಡೋ ತನಕ ಕೂತಿದ್ರು. ಬಟ್ ಟಿ ವಿ ನೋಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತರು. ಆವಾಗಲೇ ಅಂದೆ ಅಲ್ವಾ, ಡೆಕೋರೇಷನ್ ನಾನೊಂದು ಸ್ವಲ್ಪ ಸಿಂಪಲ್ಲಾಗೆ ಮಾಡಿಕೊಂಡೆ. ಅಂದರೆ ಆ್ಯಂಡ್ ಇನ್ನೊಂದೇನೆಂದರೆ ಅತ್ತೆ ಬಂದು ಮಾರ್ನಿಂಗ್ ಬರೋದಿತ್ತ, ಸೊ ಅವ್ರನ್ನೂ ಪಿಕಪ್ ಮಾಡೋದಕ್ಕಿತ್ತು. ಸೊ ಹಾಗಾಗಿ ನಮಗೆ ಫ್ಲವರ್ಸ್ ಎಲ್ಲ ತೊಗೊಂಡು ಬರೋದಕ್ಕೂ ಹೋಗೋಕ್ಕಾಗಿರಲಿಲ್ಲ. ಬಟ್ ನಾವು ಮನೆ ಹತ್ರನೇ ಒಂದು ಸ್ವಲ್ಪ ಮಾರ್ಕೆಟ್ ಇದೆ, ಅಲ್ಲಿಗೆ ಹೋಗಿದ್ವಿ. ಬಟ್ ಅಲ್ಲಿ ನಾವು ಹೋಗೋ ಹೊತ್ತಿಗೆ ಅದು ಓಪನೇ ಆಗಿರಲಿಲ್ಲ. ಲೇಟಾಗಿ ಹೋಗೋದಕ್ಕೆ ನಮಗಾಗೋದಿಲ್ಲ, ಬಿಕಾಸ್ ಮಕ್ಕಳಿಗೆ ಸ್ಕೂಲ್ ಇತ್ತು. ಸೊ ಹಾಗಾಗಿ ದೆನ್ ನಾನು ಬಾಗಿನ ಕೂಡ ಒಂದು ದಿವಸ ಮುಂಚೆನೇ ಪ್ರಿಪೇರ್ ಮಾಡಿಟ್ಟಿದ್ದೆ, ಬಿಕಾಸ್ ನನಗೆ ಗೊತ್ತಿತ್ತು ನೆಕ್ಸ್ಟ್ ಡೇ ಕಷ್ಟ ಆಗುತ್ತೆ ಅಂತ. ಮೊನ್ನೆ ನಾನು ವರಮಹಾಲಕ್ಷ್ಮಿಯಲ್ಲಿ ನಂಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿತ್ತು. ನೆಕ್ಸ್ಟ್ ಗಣೇಶನ ಕೂಡ ಹಾಗೇ ಒಂದಿನ ಮುಂಚೆ ನಾವು ಡೆಕೋರೇಷನ್ಗಿಂತ ಒಂದು ಸ್ವಲ್ಪ ಮುಂಚೆ ಹೋಗ್ಬಿಟ್ಟು ತಗೊಬಂದಿದ್ವಿ. ಸೊ ಅದನ್ನು ಹಾಗೇ ದೇವ್ರ ಮನೇಲಿ ಲಾಸ್ಟ್ ಇಯರ್ ಥರನೇ ಇಟ್ಟಿದ್ವಿ. ಸೊ ಅದನ್ನ ಇವಾಗ ತೊಗೊಬಂದು ಕೂರಿಸ್ತಾ ಇದ್ದೀನಿ. ಸೊ ನಮಗಿಂತ ಜಾಸ್ತಿ ಮಕ್ಕಳು ಎಕ್ಸೈಟ್ಮೆಂಟ್ ಆಗಿರುತ್ತೆ. ಅಂದರೆ ಗಣೇಶ ಹಬ್ಬದಲ್ಲಿ ಅವ್ರು ತುಂಬಾ ಎಕ್ಸೈಟ್ ಆಗಿರ್ತಾರೆ. ಬಿಕಾಸ್ ಅದು ಗೊತ್ತಿಲ್ಲ ಅವ್ರಿಗೆ, ಗಣೇಶ ಅಂದ್ರೆ ಅದೇನೋ ಒಂದು ಕ್ಯೂಟ್ ಅನ್ನೋ ಫೀಲ್ ಇರುತ್ತೆ. ಸೊ ಹಾಗಾಗಿ ಅವ್ರೇನಂದರೆ ನಾನು ಕೂರಿಸ್ತೀನಿ ಗಣೇಶನ ಅಂತ ಬೊಬ್ಬೆ ಹೊಡಿತಾಯಿದ್ರು. ಬಟ್ ಏನಂದರೆ ಮಣ್ಣಿದಲ್ವಾ, ಸೊ ಅಷ್ಟು ಈಸಿಯಾಗಿ ಕೊಡೋದಕ್ಕಾಗೋದಿಲ್ಲ. ಬಟ್ ಗಟ್ಟಿಯಾಗಿ ಹಿಡ್ಕೋತಾರೆ, ಗೌರಿನೆಲ್ಲ ಹಿಡ್ಕೋತಾರೆ. ಬಟ್ ಗಣೇಶನ ಹಿಡ್ಕೊಳೋದಕ್ಕೆ ಒಂದು ಸ್ವಲ್ಪ ಭಾರ ಇರುತ್ತಲ್ಲ. ಸೊ ಬಟ್ ಅವ್ರಿಗೆ ಕೊಡೋದಿಲ್ಲ ಅಂತ ಹೆಂಗೆ ಹೇಳೋದು. ಸೊ ಹಾಗಾಗಿ ಅವ್ರ ಕೈಯಲ್ಲೇ ಒಂದು ಸ್ವಲ್ಪ ಈ ಥರ ಹಿಡ್ಕೊಂಡು ಥರ ಮಾಡಿಬಿಟ್ಟು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾಯಿದ್ದೀನಿ. ಬಟ್ ಚಿಕ್ಕವಳು ಏನಂದರೆ ಅವಳ ಕೈಗೆ ಒಂದು ಸಲ ಸಿಕ್ಕಿದರೆ ಅವ್ರು ಕೊಡೋದಿಲ್ಲ, ಅವಳು ಮತ್ತೆ ಕೋಪ ಮಾಡ್ಕೊಂಬಿಡ್ತಾಳೆ. ಸೊ ಹಾಗಾಗಿ ಅವಳೇ ಪ್ರತಿಷ್ಠಾಪನೆ ಕೂಡ ಮಾಡಿದ್ಲು ನನ್ನ ಕೈ ಬಿಡು ಅಂತ ಹೇಳಿ.
ಬಿಕಾಸ್ ಅವ್ರು ಏನಂದರೆ ಗಣೇಶ ಹಬ್ಬ ಇದೆ ಅಂದಾಗಲೇ ಅವ್ರಿಗೆ ಗೊತ್ತಾಗುತ್ತೆ ಅಲ್ವಾ. ಸೊ ರಜಾ ಇದೆ ಸ್ಕೂಲಲ್ಲಿ, ಗಣೇಶ ಹಬ್ಬ ಇದೆ ಅಂತ ಹೇಳ್ತಾರೆ. ನಾವಿಲ್ಲಿ ಮಾತಾಡ್ತಾ ಇರ್ತೀವಿ, ಕೇಳಿಸ್ಕೊಂಡಿರ್ತೀವಲ್ವ. ಸೊ ಆವಾಗಿಂದ ಅವರು ಹೇಳ್ತಾ ಇರ್ತಾರೆ, ಗಣೇಶ ತರೋದಕ್ಕೆ ನಾನು ಬರ್ತೀನಿ, ನಾನು ತೊಗೊಂಬರ್ತೀನಿ. ಬಟ್ ನಾವು ಕರ್ಕೊಂಡು ಹೋಗಿರಲಿಲ್ಲ, ಅಲ್ಲಿ ತುಂಬ ಕ್ರೌಡ್ ಇರುತ್ತಲ್ಲ, ಸೊ ಕಷ್ಟ ಆಗುತ್ತೆ ಅಂತ ನಾವೇ ಹೋಗಿ ತೊಗೊಂಡು ಬಂದ್ವಿ. ಸೊ ಹಾಗಾಗಿ ಅವರಿಗೊಂದು ಅದೊಂದು ಎಕ್ಸೈಟ್ಮೆಂಟ್ ಇರುತ್ತೆ. ದೆನ್ ಅವ್ರಿಗೆ ಅದನ್ನ ಇಟ್ಕೋಬೇಕು ಅನ್ನೋ ಆಸೆನೂ ಇರುತ್ತೆ. ಸೊ ಹಾಗಾಗಿ ಪಾಪ ನಾವು ಚಿಕ್ಕದಿದ್ದಾಗ ಅದೆಲ್ಲ ಆಸೆ ಪಡ್ತಾ ಇದ್ವಲ್ಲ. ಸೊ ಅದಕ್ಕೆ ಬೇಡ ಅನ್ನೋದು ಯಾಕೆ ಅಂತ ಅವ್ರ ಕೈಯಿಂದ ಏನೆಲ್ಲ ಮಾಡೋದಕ್ಕಾಗುತ್ತೆ ಅದೆಲ್ಲನೂ ಮಾಡಿಸ್ತೀವಿ. ನೆಕ್ಸ್ಟ್ ಗೌರಿ ಗಣೇಶನ ಪ್ರತಿಷ್ಠಾಪನೆ ಆದ ನಂತರ ಅದಕ್ಕೆ ಬೇಕಾಗಿರೋ ಹೂವಿನ ಹಾರ, ದೆನ್ ಅತ್ತೆ ಬಂದು ಹೂವೆಲ್ಲ ಕೆಲವೊಂದು ಊರಿಂದನೇ ತಗೊಂಡು ಬಂದಿದ್ರು. ಗರ್ಕೆ, ದೆನ್ ಅದು ಏನಂತಾರೆ ಹಿಂಗಾರ ಅಂತಾರಲ್ವ. ಸೊ ಅದೆಲ್ಲ ಹಿಡ್ಕೊಂಡು ಬಂದಿದ್ರು. ಸೊ ಅದನ್ನೆಲ್ಲ ಇಟ್ಬಿಟ್ಟು ಡೆಕೋರೇಷನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಊರಿಂದ ಯಾರು ಬಂದರೂ ಹಾಗೇನೆ, ಅವ್ರು ಏನಾದರೂ ಒಂದು ಹಿಡ್ಕೊಂಬರ್ತಾರೆ ಹಬ್ಬಕ್ಕೆ ಅಂತ. ಈ ಸಲ ಆ್ಯಕ್ಚುಲಿ ಅತ್ತೆ ತುಂಬಾ ಹಿಡ್ಕೊಂಡು ಬಂದಿದ್ರು. ಎಳ್ನೀರು, ದೆನ್ನು ಅಡಿಕೆ. ಇಲ್ಲಿ ಆ್ಯಕ್ಚುಲಿ ಕೊಬ್ಬರಿ ಅಂತ ಅಂದರೆ ಅಡಿಕೆ ಅದೊಂದು ಸ್ವಲ್ಪ ಅದು ಬೇರೆ ಇರುತ್ತೆ. ನಮ್ಮ ಕಡೆ ಹೋಲ್ ಅಡಿಕೆನ ಇರ್ತೀವಿ. ಸೊ ಅದೆಲ್ಲ ಅತ್ತೆ ಊರಿಂದನೇ ಹಿಡ್ಕೊಂಡು ಬಂದಿದ್ದರು. ಸೊ ನಾವು ಆ್ಯಕ್ಚುಲಿ ವೀಳ್ಯದೆಲೆ ಮತ್ತು ಆ ಅಡಿಕೆ ಎಲ್ಲ ಇಡ್ತೀವಿ. ಸೊ ಹಂಗಾಗಿ ಅದು, ದೆನ್ನು ಬಾಳೆ ಎಲೆ, ಈ ಥರ ತುಂಬಾ ತೊಗೊಬಂದಿದ್ರು. ಏನೆಲ್ಲ ಪೂಜೆಗೆ ತೊಗೊಂಬರೋದಕ್ಕಾಗುತ್ತೆ ಅವ್ರ ಕೈಯಿಂದ ಅದೆಲ್ಲನೂ ಹಿಡ್ಕೊಂಡು ಬಂದಿದ್ರು. ಅಂದರೆ ಊರಿದ್ದು ಆ್ಯಂಡ್ ನಮ್ಮ ಮನೆಯದು ಅನ್ನೋ ಒಂದು ಫೀಲ್ ಇರುತ್ತಲ್ಲ. ಸೊ ಆ ಖುಷಿಯಿಂದ ಅವ್ರು ತೊಗೊಂಡು ಬಂದಿದ್ರು. ಅದೆಲ್ಲ ನಮಗೆ ಆ್ಯಕ್ಚುಲಿ ಸ್ವಲ್ಪ ಈಸಿ ಆಯಿತು. ಇಲ್ಲಾಂದರೆ ಅದನ್ನು ಶಾಪ್ ಮಾಡೋದಕ್ಕೆ ನಾವು ಹೋಗಬೇಕಿತ್ತು. ಸೊ ಟೈಮ್ ಕೂಡ ಸೇವ್ ಆಯಿತು ನಮಗೆ. ದೆನ್ ತಿಂಡಿ ಎಲ್ಲ ಇಟ್ಬಿಟ್ಟು ಲಾಸ್ಟಾಗಿ ಒಂದು ಸ್ವಲ್ಪ ಅದಕ್ಕೇನು ಡೆಕೋರೇಷನಿಗೆ ಫ್ಲವರ್ಸ್ ಎಲ್ಲ ಇಡಬೇಕಿತ್ತು, ಅದನ್ನೆಲ್ಲ ಇಟ್ಕೋತಾ ಇದ್ದೀವಿ ಇವಾಗ. ಇಷ್ಟೆಲ್ಲ ಆದ ನಂತರ ನಾನು ದೀಪ ಹಚ್ಕೊಂಡು, ದೆನ್ ಊದುಗಟ್ಟಿ ಎಲ್ಲ ಹಚ್ಕೊಂಡು ಸಿಂಪಲ್ಲಾಗಿ ಪೂಜೆ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಂದರೆ ಈ ಸಲ ಪೂಜೆಗೆ ನಾನು ಹರಿಬರಿ ಕೂಡ ಮಾಡಿಲ್ಲ, ಆರಾಮ್ಸೆ ನನಗೆ ಮಾಡಿಕೊಂಡೆ. ನಾನು ಎಷ್ಟೇ ಟೈಮಿಗೆ ಆಗಬೇಕು ಅಂತ ನಾನು ಒದ್ದಾಡೋದಕ್ಕೂ ಹೋಗಿಲ್ಲ, ನನಗೆ ಹೆಂಗಾಗುತ್ತೆ ಹಂಗೆ ಮಾಡಿಕೊಂಡೆ. ದೆನ್ ದೀಪ ಎಲ್ಲ ಹಚ್ಚಿದ ನಂತರ ಬಾಗಿನ ಕೊಡೋದಿದೆಲ್ಲ ಗೌರಿಗೆ. ಸೊ ಅದನ್ನು ಕೊಟ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಪ್ರಾಪ್ತಿ ಬಂದು ಎಲ್ಲ ಪೂಜೆಲೂ ಹಾಗೇನೆ, ಅವಳಿಗೆ ಯಾವುದೆಲ್ಲ ಶ್ಲೋಕ ಇದೆ ಅದನ್ನೆಲ್ಲ ಹೇಳ್ತಾಳೆ. ಅಂದರೆ ಇದಕ್ಕೆ ಗಣೇಶ ಹಬ್ಬಕ್ಕೆ ಸಂಬಂಧಿಸಿರೋದು ಹೇಳಬೇಕು ಅಂತೆಲ್ಲ ಅವಳಿಗೆ ಯಾವುದು ಗೊತ್ತಿದೆ ಅದನ್ನೆಲ್ಲನೂ ಹೇಳ್ತಾಳೆ. ಸೊ ನಾವು ಹಾಗೇನೆ ಅವಳಿಗೆ ಯಾವುದು ಅವಳು ಕಲ್ತಿದ್ದಾಳೆ ಸೊ ಅದನ್ನು ಹೇಳೋದಕ್ಕೆ ಬಿಡ್ತೀವಿ. ಅದನ್ನು ಇದಕ್ಕೆ ಹೇಳ್ಬೇಡ, ಇದನ್ನು ಅದಕ್ಕೆ ಹೇಳ್ಬೇಡ ಅಂತ ಹೇಳಲ್ಲ. ಆ ಥರ ಹೇಳಿದರೆ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಅದೊಂದು ಸ್ವಲ್ಪ ಹೆಸಿಟೇಷನ್ ಕೂತ್ಬಿಡುತ್ತೆ, ಮತ್ತು ಅವರು ಯಾರ ಮುಂದೆನೂ ಹೇಳೋದಕ್ಕೂ ರೆಡಿ ಆಗೋದಿಲ್ಲ. ಆ್ಯಂಡ್ ನನಗೆ ಗೊತ್ತಿಲ್ಲ ಅನ್ನೋ ಫೀಲ್ ಬಂದುಬಿಡುತ್ತೆ. ಸೊ ಹಾಗಾಗಿ ಅವಳಿಗೆ ಏನು ಗೊತ್ತಿದೆ ಅದನ್ನ ಹೇಳೋದಕ್ಕೆ ಆರಾಮ್ಸೆ ಬಿಟ್ಬಿಡ್ತೀವಿ. ನೆಕ್ಸ್ಟ್ ಮನೇಲಿ ಇರೋರೆಲ್ಲರೂ ಅಕ್ಷತೆ ಹಾಕಿಬಿಟ್ಟು ಅವರು ಕೈ ಮುಗ್ಕೊಂಡ್ರು. ನೆಕ್ಸ್ಟ್ ಏನಂದರೆ ಅತ್ತೆ ತಂಗಿ ಮಗಳಿದ್ದಾರಲ್ಲ ಅವರು ಅವ್ರ ಮನೇಲಿ ಡೈಲಿ ಬಂದು ಭಜನೆ ಮಾಡ್ತಾರಂತೆ. ಸೊ ಅದೇ ಅತ್ತೆ ಹೇಳ್ತಾಯಿದ್ರು, ನೀವಿಬ್ಬರು ಕೂತ್ಕೊಂಡು ಭಜನೆ ಮಾಡಿ ಒಂದು ಸ್ವಲ್ಪ ಅಂತ. ಬಟ್ ಏನಂದರೆ ನಾನು ಚಿಕ್ಕದಿದ್ದಾಗ ಮಾಡ್ತಾಯಿದ್ವಿ, ಬಟ್ ಇವಾಗ ನನಗೆ ಅದು ನೆನಪೇ ಇಲ್ಲ. ಅಂದರೆ ಚಿಕ್ಕದಿದ್ದಾಗ ಅಂದರೆ ತುಂಬ ಚಿಕ್ಕದಿದ್ದೆ, ಮೇ ಬಿ 6th ಸ್ಟ್ಯಾಂಡರ್ಡ್ ತನಕ ಅಂದ್ಕೋತೀನಿ, ಅಲ್ಲಿ ತನಕ ಹೇಳಿರೋದು ನನಗೆ ನೆನಪಿದೆ. ಅದಾದ ನಂತರ ನಾನು ಮರ್ತೇ ಹೋಗ್ಬಿಟ್ಟಿದೆ, ಅದು ಮಾಡ್ತಾ ಇರಲಿಲ್ಲ ನಾವು ಮನೇಲಿ. ಸೊ ಹಾಗಾಗಿ ಮರ್ತೋಗಿದ್ದೆ. ಸೊ ಹಾಗಾಗಿ ಅವಳ ಜೊತೆ ಕೂತ್ಕೊಂಡು ಟ್ರೈ ಮಾಡೋಣ ಅಂತ ಕೂತ್ಕೊಂಡೆ, ಬಟ್ ಅವಳಷ್ಟೇನು ಚೆನ್ನಾಗಿ ಬರೋದಿಲ್ಲ ನನಗೆ.
ಮುಖನೇ ಗಣಪತಿಯೇ ನಿಮಗೆ ವಂದನೆ ನಂಬಿದವರ ಪಾಲಿನ ಕಲ್ಪದರು ನೀನೆ ಗಜಮುಖನೇ ಗಣಪತಿಯೇ ನಿಮಗೆ ವಂದನೆ ನಂಬಿದವರ ಪಾಲಿನ ಕಲ್ಪದರು ನೀನೆ ಭಾದ್ರಪದ ಶುಕ್ಲದ ಚೌತಿಯೆಂದು ನೀ ಮನೆ ಮನೆಗೋದಯ ಮಾಡಿ ಅರಸು ಎಂದು ನಿನ್ನ ಸನ್ನಿಧಾನಕ್ಕೆ ತಲೆಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ಜಯ ಸಿಂಧು ಗಜಮುಖನೇ ಗಣಪತಿಯೇ ನಿಮಗೆ ವಂದನೆ ನಂಬಿದವರ ಪಾಲಿನ ಕಲ್ಪದರು ನೀನೆ ಇಲ್ಲಿ ಮಾಡಿ ನನಗೆ ಎಂದು ಕೊಡು ಕೊಡು ಚಪಾತಿ ಮಾಡು ಹೇಗೆ ಹಾಂ ಗಣೇಶ ಮಾಡುವ ಮಾಡುವ ಹೇಗೆ ಮಾಡೋದು ಮಾಡು ನಂಬಿರುವರು ಶರೋ ಮಹಾಗಣಪತಿ. ಸೊ ನಾವು ಭಜನೆ ಮಾಡಬೇಕಾದ್ರೆ ಮಕ್ಕಳಲ್ಲಿ ಡಿಸ್ಟರ್ಬ್ ಬರ್ತಾ ಇದ್ರೆ ಅಂತೇಳಿ ಅತ್ತೆ ಕೂರಿಸ್ಕೊಂಡು ಇದೇನೋ ಮೈದಾ ಹಿಟ್ಟಲ್ಲಿ ಮಾಡ್ತಾಯಿದ್ರು. ಸೊ ಎಲ್ಲ ಆದ ನಂತರ ಇವಳು ಸೇರಿಕೊಂಡು ಮಕ್ಕಳ ಜೊತೆ ಆಡ್ತಾಯಿದ್ರು. ಪ್ರಾಪ್ತಿ ಪ್ರಾಗ್ಯ ಜೊತೆ ಇಬ್ಬರು ಇದ್ದಾರಲ್ಲ, ಅವರು ಬಂದು ಪ್ರಾಪ್ತಿ ಪ್ರಾಗ್ಯನ್ ಕಸಿನ್ಸು. ಸೊ ಅವ್ರನ್ನ ಕರೆದಿದ್ವಿ. ಸೊ ಅವರೆಲ್ಲ ಕೂತ್ಕೊಂಡು ಇವಾಗ ಊಟ ಮಾಡ್ತಾ ಇದ್ದಾರೆ, ಹಬ್ಬದ ಊಟ. ನೆಕ್ಸ್ಟ್ ಇದು ಬಂದು ಈವ್ನಿಂಗು ಗಣೇಶನ ವಿಸರ್ಜನೆ ಮಾಡಬೇಕಲ್ಲ. ಸೊ ಯಾವಾಗಲೂ ಹಾಗೇನೆ ಮಕ್ಕಳು ನಾನು ಹಿಡ್ಕೋತೀನಿ ಅಂತ ಕೇಳ್ತಾ ಇದ್ರು. ನಾವು ಬಂದು ಗಣೇಶನ್ ಲಾಸ್ಟ್ ಇಯರ್ ತರಾನೇ ಮನೆ ಮೇಲ್ಗಡೆ ಅಂದರೆ ಬಕೆಟಲ್ಲಿ ನೀರು ಇಟ್ಕೊಂಡು ಗಣೇಶನ್ ವಿಸರ್ಜನೆ ಮಾಡಿದ್ವಿ. ಸೊ ಇದಿಷ್ಟು ಇವತ್ತಿನ ಲಾಗ್ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಸಿ ಯು ಸೂನ್ ವಿತ್ ಅನದರ್ ವಿಡಿಯೋ. ಬಾಯ್.